ಅಯೋಧ್ಯೆಯ ಮಹಾರಾಜರಾಗಿದ್ದ ದಶರಥನಿಗೆ ಮಕ್ಕಳಿಲ್ಲದ ಕಾರಣ ಪುತ್ರಿಕಾಮಿಷ್ಟೆ ಯಾಗವನ್ನು ಮಾಡುತ್ತಾನೆ. ಆಗ ಯಜ್ಞೇಶ್ವರ ಪ್ರತ್ಯಕ್ಷವಾಗಿ ಪಾಯಸ ನೀಡುತ್ತಾನೆ. ಆ ಪಾಯಸವನ್ನು ದಶರಥ ತನ್ನ 3 ಪತ್ನಿಯರಿಗೆ ಹಂಚಿದ. ಇದರಿಂದಾಗಿ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಜನಿಸಿದರು ಎಂಬುದು ರಾಮಾಯಣದ ಭಾಗ. ಹಿರಿಯನಾದ ಶ್ರೀರಾಮ ಜನಿಸಿದ ದಿನವೇ ಶ್ರೀರಾಮನವಮಿ. ಅಂದು ರಾಜನಿಗೆ ಯುವರಾಜ ಜನಿಸಿದ ಸಂತೋಷಕ್ಕಾಗಿ ಇಡೀ ರಾಜ್ಯದ ಜನತೆ ಬೆಲ್ಲದ ಪಾನಕ ಮಾಡಿ ಸೇವಿಸಿದ ಕಾರಣಕ್ಕೆ ಇಂದಿಗೂ ಪಾನಕ ಹಂಚುವುದು ರೂಢಿಯಾಗಿದೆ. ಆದರ್ಶ ಪುರುಷ ಶ್ರೀರಾಮನ ಜನ್ಮದಿನದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಶ್ರೀರಾಮನವಮಿಯನ್ನು ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀರಾಮ, ಆಂಜನೇಯ ಮತ್ತು ವಿಷ್ಣು ದೇವಾಲಯಗಳನ್ನು ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸುವ ಮೂಲಕ ರಾಮನವಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಅಲ್ಲದೆ ದೇವಾಲಯಗಳಿಗೆ ಆಗಮಿಸುವ ಭಕ್ತರಿಗೆ ಪಾನಕ ಮತ್ತು ಕೋಸಂಬರಿ ವಿತರಿಸಲಾಯಿತು. ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯ ವಾಸವಿ ಕಲ್ಯಾಣ ಮಂಟಪ ಆವರಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನೆರವೇರಿದವು. ಬೆಳಿಗ್ಗೆಯೇ ದೇವರಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆಯುವ ಜೊತೆಗೆ ಪಾನಕ ಮತ್ತು ಕೋಸಂಬರಿ ಪಡೆದರು. ಇನ್ನು ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆ ಆವರಣದಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿಯೂ ಇಂದು ಶ್ರೀರಾಮನವಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮುಂಜಾನೆಯೇ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರ ದರ್ಶನ ಪಡೆದರು. ಇಲ್ಲಿಯೂ ಪಾನಕ ಮತ್ತು ಕೋಸಂಬರಿ ವಿತರಣೆ ಮಾಡಲಾಯಿತು. ಜಿಲ್ಲೆಯಾದ್ಯಂತ ಇರುವ ದೇವಾಲಯಗಳಲ್ಲಿ ಇಂದು ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆಗಳು ಆರಂಭಿಸಲಾಗಿತ್ತು. ಅಲ್ಲದೆ ದೇವಾಲಯಗಳಲ್ಲಿ ಶ್ರೀರಾಮನ ಭಜನೆ ಕಾರ್ಯಕ್ರಮಗಳು ನೆರವೇರಿದವು. ಬಾಗೇಪಲ್ಲಿ ತಾಲೂಕಿನ ಕದಿರೆನಗಾರಿಪಲ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷ ಭಜನೆಯೊಂದಿಗೆ ಗಡಿದಂ ಬೆಟ್ಟ ಸುತ್ತುವ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು, ಈ ವರ್ಷವೂ ಗ್ರಾಮದ ಯುವಕರ ತಂಡ ಬೆಟ್ಟ ಸುತ್ತುವ ಭಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದರು. ಅನಾದಿ ಕಾಲದಿಂದಲೂ ಕದಿರೆನಗಾರಿಪಲ್ಲಿ ಗ್ರಾಮಸ್ಥರು ಶ್ರೀರಾಮನವಮಿ ದಿನದಂದು ಶ್ರೀರಾಮನ ಭಜನೆ ಮಾಡುತ್ತಾ ಗಡಿದಂ ಬೆಟ್ಟವನ್ನು ಸುತ್ತು ಹಾಕುತ್ತಾರೆ. ಗಡಿದಂ ಬೆಟ್ಟದ ಸುತ್ತ ಇರುವ ಸುಮಾರು 30ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಪೂಜೆ ಮಾಡಿ ಸುತ್ತು ಹಾಕುತ್ತಾರೆ. ನಂತರ ಗ್ರಾಮದ ಆಂಜನೇಯ ಸ್ವಾಮಿ ಮೆರವಣಿಗೆಯನ್ನು ಅದ್ಧೂರಿಯಾಗಿ ಆಚರಿಸುತ್ತಾರೆ. ಹಾಗಾಗಿ ಇಂದು ಶ್ರೀರಾಮನವಮಿ ಪ್ರಯುಕ್ತ ಗ್ರಾಮದ ಯುವಕರ ತಂಡ ಬೆಟ್ಟ ಸುತ್ತುವ ಭಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರೈಸಿದರು.
ಗುಡಿಬಂಡೆಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಈ ವೇಳೆ ಮಾತನಾಡಿ, ಶ್ರೀರಾಮ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದು ಶ್ರೀರಾಮ ನಾಮವನ್ನು ಜಪಿಸಿದರೆ ಪುಣ್ಯ ಬರುತ್ತದೆ. ಆದರ್ಶ ಪುರುಷನಾದ ಶ್ರೀರಾಮನನ್ನು ಪ್ರತಿಯೊಬ್ಬರೂ ನೆನೆಯುವುದು ನಮ್ಮ ಧರ್ಮವಾಗಿದೆ ಎಂದರು. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಮಾತನಾಡಿ, ಇಂದು ನವಮಿ ಶ್ರೀರಾಮ ಅವರ ಹುಟ್ಟುಹಬ್ಬವಾಗಿದ್ದು ದೇಶದಾದ್ಯಂತ ಎಲ್ಲರೂ ಶ್ರೀರಾಮನನ್ನು ನೆನೆದು ಅವರನ್ನು ಪೂಜೆ ಮಾಡುತ್ತಾರೆ. ಹೆಸರುಬೇಳೆ ಪಾನಕವನ್ನು ಹಂಚಿ ಸಂತೋಷದಿಂದ ರಾಮನಾಮವನ್ನು ಜಪಿಸುತ್ತಾರೆ. ರಾಮರಾಜ್ಯದ ಕನಸನ್ನು ನೆನೆದು ರಾಮನ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.